ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ತಮಿಳುನಾಡಿನ ಸಿಂಗಂ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಣ್ಣಾಮಲೈ ಬಿಜೆಪಿ ತೊರೆಯುತ್ತಾರಾ? ನಾನು ರಾಜಕೀಯಕ್ಕೆ ಬಂದಿದ್ದೆ, ಅದರಲ್ಲೂ ಬಿಜೆಪಿ ಸೇರಿದ್ದೆ ಪ್ರಧಾನಿ ಮೋದಿ ಆಡಳಿತಕ್ಕೆ, ವರ್ಚಸ್ಸಿಗೆ ಮನಸೋತು ಅಂತ ಹೇಳಿದ್ದ ಸಿಂಗಂ ಈಗ್ಯಾಕೋ ಸೈಲೆಂಟ್ ಆಗಿ ಅಧಿಕಾರ ನೀಡಿದ ಪಕ್ಷವನ್ನೇ ತೊರೆಯುವ ನಿರ್ಧಾರ ಮಾಡಿದ್ದಾರೆ. ಅಣ್ಣಾಮಲೈ ಈ ನಿರ್ಧಾರಕ್ಕೆ ಕಾರಣವೇನು? ಇದಕ್ಕೆ ಬಿಜೆಪಿ ಒಪ್ಪುತ್ತಾ? ಏನಾಗ್ತಿದೆ ತಮಿಳುನಾಡು ಬಿಜೆಪಿ ಪಾಳೆಯದಲ್ಲಿ? ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ದೇಶದ ಅತ್ಯುನ್ನತ ಹುದ್ದೆಯಾದ IPS ಅನ್ನ ತೊರೆದು ಮೋದಿ ವರ್ಚಸ್ಸಿಗೆ ಮನಸೋತು ಬಿಜೆಪಿ ಸೇರಿದಂಥ ಅಣ್ಣಾಮಲೈ ಈಗ ಪಕ್ಷವನ್ನ ತೊರೆದು ಹೊಸ ಪಕ್ಷವನ್ನ ಕಟ್ಟುವ ಸಿದ್ಧತೆ ನಡೆಸಿದ್ದಾರೆ ಎಂಬ ವದಂತಿಯೊಂದು ಹರಿದಾಡ್ತಿದೆ. ಈ ವದಂತಿ ಬೆನ್ನಲ್ಲೇ ಅಣ್ಣಾಮಲೈ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಸಭೆಯನ್ನ ನಡೆಸಿ ಆ ಬಳಿಕ ರಾಜೀನಾಮೆ ಪ್ರಕಟಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ದೆಹಲಿಗೆ ತೆರಳೋದಕ್ಕೂ ಮೊದಲು ಅಣ್ಣಾಮಲೈ ಇನ್ನೂ 2 ದಿನಗಳಲ್ಲಿ ನನ್ನ ನಿರ್ಧಾರ ಪ್ರಕಟಿಸುತ್ತೇನೆ ಅಂತ ಹೇಳಿದ್ದಾರೆ. ಇಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇರೋದನ್ನ ನೋಡಿದ್ರೆ ಸದ್ಯಕ್ಕೆ ತಮಿಳುನಾಡು ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆಯುತ್ತೆ ಅನ್ನೋದು ಪಕ್ಕಾ ಅಂತ ಅನ್ಸುತ್ತೆ. ಬಟ್ ಈ ಸಂದರ್ಭದಲ್ಲಿ ಅಣ್ಣಾಮಲೈ ಇಂಥ ನಿರ್ಧಾರಕ್ಕೆ ಬಂದಿರೋದು ಕಾರಣವೇನು ಅನ್ನೋದ್ರ ಬಗ್ಗೆನೇ ಎಲ್ಲರ ಚಿತ್ತ ಹರಿಯುತ್ತೆ. ಬಿಜೆಪಿ ಅಣ್ಣಾಮಲೈಗೆ ಅಂದುಕೊಂಡಂತಹ ಸ್ಥಾನಮಾನ ನೀಡಿಲ್ವಾ? ಪಕ್ಷಕ್ಕಾಗಿ ದುಡಿದ ಅಣ್ಣಾಮಲೈಯನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ತಪ್ಪು ಮಾಡ್ತಾ ಬಿಜೆಪಿ? ಪಕ್ಷಕ್ಕಾಗಿ ಹಗಲಿರುಳು ದುಡಿದ ಇಂಥ ವಿದ್ಯಾವಂತ, ಬುದ್ಧಿವಂತ, ನಿಷ್ಠಾವಂತ ಯುವ ನಾಯಕನ ಈ ನಿರ್ಧಾರಕ್ಕೆ ಕಾರಣವೇನು? ಮುಂದಿನ ನಡೆ ಏನು ಅನ್ನೋದು ಎಲ್ಲರಲ್ಲೂ ಕುತೂಹಲ ಕೆರಳಿಸಿದೆ. ತಮಿಳುನಾಡಲ್ಲಿ ಸದ್ಯಕ್ಕೆ ಸಿಎಂ ವಿಜಯ್ಗೆ ಸೂಕ್ತ ಪ್ರತಿಸ್ಪರ್ಧಿಗಳಿಲ್ಲ. ಹಾಗಾಗಿ ಆ ಸ್ಥಾನಕ್ಕೆ ಅಣ್ಣಾಮಲೈ ಸಿದ್ಧತೆ ನಡೆಸ್ತಾ ಇದ್ದಾರಾ? ವಿಜಯ್ ಹೇಗೆ ಪಕ್ಷ ಕಟ್ಟಿ ಸಿಎಂ ಆದ್ರೂ ಅದೇ ರೀತಿ ಈಗಲೇ ತಾವು ಒಂದು ಪಕ್ಷ ಕಟ್ಟಿ 2031ರ ವೇಳೆಗೆ ಆ ಪಕ್ಷವನ್ನು ಒಂದು ಹಂತಕ್ಕೆ ತಂದು ವಿಜಯ್ಗೆ ಪ್ರಬಲ ಪ್ರತಿಸ್ಪರ್ಧಿಯಾಗೋ ಚಿಂತನೆ ನಡೆಸಿದ್ದಾರಾ? ಅಥವಾ ಇಷ್ಟು ವರ್ಷಗಳಿಂದ ಬಿಜೆಪಿಯಲ್ಲಿದ್ರೂ ಯಾವುದೇ ಕಿಮ್ಮತ್ತು ದೊರಕದೇ ಇರೋದ್ರಿಂದ ಈ ನಿರ್ಧಾರಕ್ಕೆ ಬಂದ್ರಾ? ಒಟ್ನಲ್ಲಿ ಈಗ ಅಣ್ಣಾಮಲೈ ದೆಹಲಿಯಲ್ಲಿದ್ದಾರೆ. 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು ಅಂತ ನಿರ್ಧರಿಸಿದ್ದಾರೆ. ನಿಜವಾಗ್ಲೂ ಅಣ್ಣಾಮಲೈ ಬಿಜೆಪಿ ತೊರೆಯುತ್ತಾರಾ? ಬಿಜೆಪಿ ಜೊತೆ ನಂಟು ಇಲ್ಲಿಗೆ ಮುಗಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.